ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ರೆಡಿ ಆಗ್ತಿದ್ರೆ, ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಜನರಲ್ ಸೈನ್ಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಆ ಎಕ್ಸಾಮ್ಗಳಲ್ಲಿ ಕೆಮಿಸ್ಟ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಆ ಬೇಸಿಸ್ ಮೇಲೆ ಅದು ಏನಾಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು, KPSC ಆಗಿರ್ಬೋದು, UPSC ಆಗಿರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ತಗೊಂಡಾಗ ಅದರಲ್ಲಿ ಪ್ರೀವಿಯಸ್ ಇಯರ್ ಕೆಮಿಸ್ಟ್ರಿ ಕ್ವಶನ್ ಪೇಪರ್ಸ್ ಯಾವ್ದು ಕೇಳಿದ್ದಾರೆ ಅದನ್ನು ವಿತ್ ಆನ್ಸರ್ಸ್ ಹೇಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಪಿರಿಯಾಡಿಕ್ ಟೇಬಲ್ನ ತೊಗೊಂಡಿದ್ದೀನಿ. ಸೆಟ್ 13 ಅಂತ ಹೇಳ್ತೀನಿ. ಒಂದೊಂದು ಸೆಟ್ಟಲ್ಲಿ 10 ಕ್ವಶನ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಒಂದೇ ಟಾಪಿಕ್ಕು ಒಂದು ವಿಡಿಯೋದಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ರೀತಿಯಾಗಿ ಪಿರಿಯಾಡಿಕ್ ಟೇಬಲ್ ಮೇಲೆ ಇವತ್ತು ವಿಡಿಯೋಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಪಿರಿಯಾಡಿಕ್ ಟೇಬಲ್ ಅಂತಂದರೆ ವಿಚ್ ಇಸ್ ಅ ವೆರಿ ಬೇಸಿಕ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಎನಿ ಕೆಮಿಸ್ಟ್ರಿ ಕ್ಲಾಸ್. ನಮ್ಮ ಕೆಮಿಸ್ಟ್ರಿ ಅರ್ಥ ಆಗಬೇಕು, ಕೆಮಿಸ್ಟ್ರಿ ಗೊತ್ತಾಗಬೇಕು ಅಂತಂದರೆ ಹಿಸ್ಟ್ರಿ ಅಂದರೆ ಅದರಲ್ಲಿ ಬೇಸಿಕ್ ಪಿಲ್ಲರ್ ಯಾವುದು ಅಂತಂದರೆ ಪಿರಿಯಾಡಿಕ್ ಟೇಬಲ್. ಸೊ ವೆನ್ ಯು ಕನ್ಸಿಡರ್ ದಿ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್, ಅದು 1743 ಹಿಡಿದು 1915 ತನಕನೂ ಆಗ್ತಾ ಹೋಗುತ್ತೆ. ಫಸ್ಟ್ ಆ್ಯಂಟೋನಿ ಲಾಯ್ಸರ್ ಅಂತಾನೆ, ಈಸ್ ಅ ಒನ್ ಹೂ ಕಾಯಿನ್ ದಿ ವರ್ಡ್ ಸಿಂಬಲ್ ಅಂತ ಪ್ರತಿಯೊಂದಕ್ಕೂ ಸಿಂಬಲ್ಗಳನ್ನ ಹೇಳ್ತಾ ಹೋದ. ಅದೇ ರೀತಿ ಕಾರ್ಬನ್ಗೆ 4 ವೇಲೆನ್ಸಿ ಇದೆ ಅಂತ ಹೇಳಿದವನು ಅವನೇ ಆಗಿದ್ದಾನೆ. ಅದಾದಮೇಲೆ ಡೊಬ್ನಿಯರ್ ಬರ್ತಾನೆ, ಅದಕ್ಕೆ ಲಾ ಆಫ್ ಟ್ರಯಾಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಲೈಡಲ್ಲಿ ಹಂಗಂದರೆ ಏನು ಅಂತ ಹೇಳ್ತೀನಿ. ಲಾ ಆಫ್ ಆ್ಯಕ್ಟಿವ್ಸ್ ಅಂತ ಹೇಳ್ತೀವಿ. ಲೂಥರ್ ಮೇಯರು ಮತ್ತು ಮೆಂಡಲೀವ್ಸ್ ಟುಗೆದರ್ ಫಸ್ಟ್ ಪಿರಿಯಾಡಿಕ್ ಟೇಬಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಪಿರಿಯಾಡಿಕ್ ಟೇಬಲ್ ಈಸ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸ್ ಅಂತ ಲೂಥರ್ ಮೇಯರು ಮತ್ತು ಮೆಂಡಲೀವ್ ಹೇಳಿರ್ತಾರೆ. ಆದರೆ ಇಟ್ ಈಸ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಅಂತ ಹೇಳಿದವನು ಮಾಡರ್ನ್ ವಿಚ್ ಲೆಡ್ ಟು ದಿ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಏನು ಕರಿತೀವಿ, ದಟ್ ಈಸ್ ಮೋಸ್ಟ್ಲಿ ಈ ರೀತಿಯಾಗಿ ಹತ್ತತ್ರ ಮೋರ್ ದ್ಯಾನ್ 200 ಇಯರ್ಸ್ ನಮಗೆ ಪಿರಿಯಾಡಿಕ್ ಟೇಬಲ್ದು ಹಿಸ್ಟ್ರಿ ಇದೆ. 1829 ಲಾ ಆಫ್ ಟ್ರಯಾಡ್ಸ್ ಅಂತ ಹೇಳ್ತೀವಿ. ಜರ್ಮನ್ ಕೆಮಿಸ್ಟ್ ಡೊಬೆನಾಯರ್ ಅಂತ ಏನು ಹೇಳ್ತೀವಿ, ಅವನೇನು ಮಾಡ್ತಾನೆ ಅಂದರೆ ಮೂರು ಎಲಿಮೆಂಟ್ಗಳು ಒಂದೊಂದು ಕಂಬೈನ್ ಆಗಿರ್ತವೆ. 1 ಮತ್ತು 3 ಎಲಿಮೆಂಟ್ ಏನಿದೆಯಲ್ಲ ಅದರದ್ದು ಅಟಾಮಿಕ್ ಮಾಸ್ನ ತಗೊಂಡು ಡಿವೈಡೆಡ್ ಬೈ 2 ಮಾಡಿದ್ರೆ ಮಿಡ್ಲ್ 1 ಬರುತ್ತೆ ಅಂತ ಅವನು ಹೇಳ್ತಾನೆ. ಇದಕ್ಕೆ ನಾವೇನಂತ ಕರಿತೀವಿ, ಲಾ ಆಫ್ ಟ್ರಯಾಡ್ಸ್ ಅಂತಾನೆ. ಅವನು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ತೊಗೊಂಡ. ಕ್ಲೋರಿನ್ದು ವೆಯ್ಟು 35.5 ಇದೆ, ಅಯೋಡಿನ್ದು 127 ಇದೆ. 35.5 + 127 ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಬ್ರೋಮಿನ್ದು ಅಟಾಮಿಕ್ ವೆಯ್ಟ್ ಇದೆ, ಆ ರೀತಿಯಾಗಿ ಬರುತ್ತೆ ಅಂತ ಅವನು ಹೇಳ್ದ. ಇದಕ್ಕೆ ಲಾ ಆಫ್ ಟ್ರಯಾಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಲಾ ಆಫ್ ಆ್ಯಕ್ಟಿವ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಆಫ್ಟರ್ ದಿ 8th ಅಂದರೆ ರಾಗ ಸ್ವರದ ಮೇಲೆ ಇದನ್ನು ಬೇಸ್ ಮಾಡ್ತಾರೆ. ಸೊ ಎಣ್ಣೆ ಸರಿಗಮ ಪದನಿ ಸಹ ಹೇಳಿದ್ಮೇಲೆ 8ನೇ ಸ್ವರ ಆದಮೇಲೆ ಹೇಗೆ ಮತ್ತೆ ರಿಪೀಟ್ ಆಗುತ್ತಲ್ಲ, ಅದೇ ರೀತಿ ಏನು ಹೇಳ್ತಾರೆ, ದ ಎಲಿಮೆಂಟ್ ವಿತ್ ಇಫ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ದೇರ್ ಅಟಾಮಿಕ್ ಮಾಸ್, ದ ಸಿಮಿಲರ್ ರಿಪೀಟೆಡ್ ಎವ್ರಿ 8th ಎಲಿಮೆಂಟ್. 8ನೇ ಎಲಿಮೆಂಟ್ಗೆ ಅದೇ ಪ್ರಾಪರ್ಟಿ ಇರೋವಂಥದ್ದು ರಿಪೀಟ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಈ ಬೇಸಿಸ್ ಮೇಲೆ ಏನು ಮಾಡ್ತಾನೆ, 1869 ಮೆಂಡಲೀವ್ಸ್, ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಫಸ್ಟ್ ಏನು ಮಾಡ್ತಾನೆ, ಅಕ್ಸೆಪ್ಟಬಲ್ ಟೇಬಲ್ನ ಒಂದು ಮಾಡ್ತಾನೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸ್ ಮೇಲೆ ಮಾಡ್ತಾನೆ. ಆದರೆ ಈ ಹ್ಯಾಸ್ ಲೆಫ್ಟ್ ಸೋ ಮೆನಿ ಗ್ಯಾಪ್ಸ್, ಮಧ್ಯದಲ್ಲಿ ಗ್ಯಾಪ್ಗಳನ್ನ ಬಿಟ್ಟಿರ್ತಾನೆ. ಸೊ ಆ ಎಲಿಮೆಂಟಿನ ಇನ್ವೆನ್ಷನ್ ಆಗಿಲ್ಲ, ಡಿಸ್ಕವರಿ ಆಗಿಲ್ಲ, ಅದು ನಮಗೆ ಗೊತ್ತಾಗಬೇಕು ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಲೂಥರ್ ಮೇಯರು ಏನು ಮಾಡ್ತಿರ್ತಾನೆ, ಇಂಡಿಪೆಂಡೆಂಟಾಗಿ ಜರ್ಮನ್ ಕೆಮಿಸ್ಟು, ಅವನು ಈ ಎಲಿಮೆಂಟ್ ಪಿರಿಯಾಡಿಕ್ ಟೇಬಲಲ್ಲಿರುವಂಥ ಎಲಿಮೆಂಟ್ನ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. 1913 ಅಟಾಮಿಕ್ ನಂಬರ್ಸ್ ಅಂತ ನಾವೇನು ಕರಿತೀವಿ, ಮೋಸ್ಟ್ಲಿ ಏನು ಮಾಡ್ತಾನೆ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಅಟಾಮಿಕ್ ನಂಬರ್ ನಾಟ್ ದಿ ಅಟಾಮಿಕ್ ಮಾಸ್ ಅಂತ ಹೇಳ್ತಾನೆ. ಅದಾದಮೇಲೆ ಈಗ 1940s ನಾವು ಸೀಬರ್ಗ್ ಅಂತ ಏನು ಕರಿತೀವಿ, ಅವನೇನು ಮಾಡ್ತಾನೆ, ಟ್ರಾನ್ಸ್ ಯುರಾನಿಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದ ಎಲಿಮೆಂಟ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಅಟಾಮಿಕ್ ನಂಬರ್. ಸೊ ಈಗ 118 ಇದೆ, 104 ಆದಮೇಲೆ ಏನು ಕರಿತೀವಲ್ಲ, ಯಾವುದನ್ನ ಲ್ಯಾಂಥನಾಯ್ಡ್ಸ್ ಅಂತ ಆ್ಯಕ್ಟಿನಾಯ್ಡ್ಸ್ ಅಂತ ಯಾವ್ದು ಕರಿತೀವಿ, ಅವನ್ನೆಲ್ಲನೂ 1940s ಆದಮೇಲೆ ಕ್ಲೀನ್ ಸೀಬರ್ಗ್ ಅನ್ನೋನು ಅದನ್ನು ಡಿಸ್ಕವರ್ ಮಾಡ್ತಾನೆ. ಟ್ರಾನ್ಸ್ ಯುರಾನಿಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆಫ್ಟರ್ ಯುರೇನಿಯಂ ಬರುವಂಥದ್ದು ಟ್ರಾನ್ಸ್ ಯುರೇನಿಕ್ ಎಲಿಮೆಂಟ್ ರಿಕಗ್ನೈಸ್ ದ ಟೇಬಲ್ ಬೈ ಪುಲ್ಲಿಂಗ್ ದಿ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟನೈಡ್ಸ್ ಔಟ್ ಇಂಟು ದೇರ್ ಓನ್ ರೋಸ್ ಅಟ್ ದಿ ಬಾಟಮ್.
ಸೊ ಈ ರೀತಿಯಾಗಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಿಮಗೆ ಬರ್ತಾ ಹೋಗುತ್ತೆ, ವಿಚ್ ಇಸ್ ಎ ಬೇಸಿಕ್ ಫಾರ್ ಎನಿ ಕಾನ್ಸೆಪ್ಟ್ ಇನ್ ಕೆಮಿಸ್ಟ್ರಿ. ಸೊ ಇದು ಫಸ್ಟ್ ಬೇಸಿಕ್ ಥಿಂಗ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಅದ್ರ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ದ ವರ್ಟಿಕಲ್ ಕಾಲಮ್ಸ್ and horizontal rows of the modern periodic table are termed as groups and periods respectively. What is the total count of groups and periods in the standard long form layout today ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮದು ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲಲ್ಲಿ 18 ಗ್ರೂಪ್ಸು 7 ಪೀರಿಯಡ್ಸ್ಗಳು ಇದ್ದಾವೆ. ಆ ರೀತಿಯಾಗಿ ಅವರು ಅರೇಂಜ್ ಮಾಡಿದ್ದಾರೆ. 18 ವರ್ಟಿಕಲ್ ಕಾಲಮ್ಸ್, 7 ಹಾರಿಸಾಂಟಲ್ ರೋಸ್. ಸೊ ಇಲ್ಲಿ ನೋಡ್ಬೋದು 8 ಈಚ್ ಪಿರಿಯಾಡಿಕ್ ಟೇಬಲ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಅವರು ಅದನ್ನು ಅರೇಂಜ್ ಮಾಡಿದ್ದಾರೆ. ಸೊ ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ 18 ಗ್ರೂಪ್ಸು ಮತ್ತು 7 ಪೀರಿಯಡ್ಸು ಇರ್ತಾ ಹೋಗ್ತವೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಬ್ಲಾಕ್ಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳ್ತಾರೆ. ಇದನ್ನು ಪ್ರೀವಿಯಸ್ ಇಯರಲ್ಲಿ ಗ್ರಾಜ್ಯುಯೇಟ್ ಟೀಚರ್ CET ಪ್ಯಾಟರ್ನಲ್ಲಿ ಕೇಳಿದ್ದಾರೆ. ಎಲಿಮೆಂಟ್ ಬಿಲಾಂಗ್ ಟು S and P ಬ್ಲಾಕ್ಸ್ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ರೆಪ್ರೆಸೆಂಟೇಟಿವ್ ಆರ್ ಮೈನ್ ಗ್ರೂಪ್ ಎಲಿಮೆಂಟ್ಸ್. F block elements are situated at the bottom of the periodic table and formally designated as transition metals. Which of the statement above are actually statement ulta agide. Statement 1 ಇದೆ, ಸ್ಟೇಟ್ಮೆಂಟ್ 2 ಇದೆ. ಎಲಿಮೆಂಟ್ಸ್ ಬಿಲಾಂಗ್ ಟು S and P ಬ್ಲಾಕ್ಸ್ ಎಕ್ಸ್ಕ್ಲೂಡಿಂಗ್ ದಿ ಗ್ರೂಪ್ 18 ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ರೆಪ್ರೆಸೆಂಟೇಟಿವ್ ಆರ್ ಮೈನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಪಿ ಬ್ಲಾಕ್ಗೆ ಅದನ್ನು ಮೆಟಲ್ಸ್ ಆಗಿರುತ್ತೆ, ನಾನ್ ಮೆಟಲ್ಸ್ ಆಗಿರುತ್ತೆ, ಮೆಟಲಾಯ್ಡ್ಸ್ ಆಗಿರ್ತವೆ. ಅದೇ ಥರ ಎಸ್ ಮತ್ತು ಪಿ ಮಧ್ಯದಲ್ಲಿ ಡಿ ಬ್ಲಾಕ್ ಇದಾಗ ಸ್ಯಾಂಡ್ವಿಚ್ ಆಗಿದೆ. ಆ ಡಿ ಬ್ಲಾಕು ದೇ ಆರ್ ಮೆಟಲ್ಸ್ ಇನ್ ನೇಚರ್. ಅದು ಎಲ್ಲಗಿನ್ನ ಕೆಳಗಡೆ ನಿಮಗೆ ಲ್ಯಾಂಥನಾಯ್ಡ್ಸು, ಆಕ್ಟನಾಯ್ಡ್ಸು ಇದೆ. ಈ ಎಸ್ಸು ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸು ದೇ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಯಾಕೆ ಅಂದರೆ ಫಸ್ಟ್ ಎಲಿಮೆಂಟ್ ಏನಿದೆಯಲ್ಲ, ಆಲ್ ಅದರ್ ಎಲಿಮೆಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ದೇ ಗೋಯಿಂಗ್ ಟು ಫಾಲೋ, ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟೀಸ್, ಐದರ್ ಕೆಮಿಕಲ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ ಎಸ್ಸು ಮತ್ತು ಪಿಗೆ. ಆದರೆ ಡಿ ಬ್ಲಾಕ್ಗೆ ಮತ್ತು ಎಫ್ ಬ್ಲಾಕ್ ತೊಗೊಂಡ್ರೆ ಇಂಡಿವಿಜುವಲ್ ಎಲಿಮೆಂಟ್ಸ್ ದೇ ಗೋಯಿಂಗ್ ಟು, ಇವನ್ ದೋ ದೇರ್ ಆರ್ ಸಮ್ ರೆಗ್ಯುಲಾರಿಟಿ, ಇವನ್ ದೋ ದೇರ್ ಇಸ್ ದೋಸ್ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ದೇರ್ ಅಟಾಮಿಕ್ ನಂಬರ್, ದೇರ್ ವಿಲ್ ಬಿ ಎ ಸ್ಲೈಟ್ಲಿ ಡಿಫ್ರೆನ್ಸ್ ಇನ್ ದೇರ್ ಪ್ರಾಪರ್ಟೀಸ್. ಅದಕ್ಕೆ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ನ ದೇ ಆರ್ ರೆಪ್ರೆಸೆಂಟೇಟಿವ್. ಮೊದಲನೇದು ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಫಸ್ಟ್ ಮೆಂಬರ್, ಇಟ್ಸ್ ಕಾಲ್ಡ್ ಆಸ್ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕರಿತೀವಿ, ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಸ್ಮಾಲೆಸ್ಟ್ ಸೈಜ್ ಇರುತ್ತೆ. ಆ ಎಲಿಮೆಂಟ್ ಏನು ಮಾಡುತ್ತೆ, ಇಟ್ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಗ್ರೂಪ್. ಫಾರ್ ಎಕ್ಸಾಂಪಲ್, ಈಗ ನೀವು ಹ್ಯಾಲೋಜನ್ಸ್ನ ತೊಗೊಂಡ್ರೆ ಫ್ಲೋರಿನ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ದಿ ಹ್ಯಾಲೋಜನ್ಸ್. ಸೊ 17th ಗ್ರೂಪಲ್ಲಿರುವಂಥದ್ದು. ಸೊ ಹ್ಯಾಲೋಜನ್ಸ್ ಯಾವ ಪ್ರಾಪರ್ಟಿ ಇರುತ್ತಲ್ಲ, ಎಲ್ಲ ಪ್ರಾಪರ್ಟಿನೂ ಫ್ಲೋರಿನ್ಗೆ ಏನು ಪ್ರಾಪರ್ಟಿ ಇದೆಯೋ ಅದೇ ಥರ ಇದೆ. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ದ ಫಸ್ಟ್ ಎಲಿಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಿ ಎಂಟೈರ್ ಗ್ರೂಪ್. ಅದಕ್ಕೆ ನಾವೇನಂತ ಕರಿತೀವಿ, ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಥವಾ ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಎಸ್ಸು ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್. ದಟ್ ಡಸಂಟ್ ಹ್ಯಾಪನ್ ವಿತ್ ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. The F block elements are situated at the bottom of the periodic table and are formally designated as transition elements. ಅದು ತಪ್ಪಿದೆ. ಸೊ ಈಗ ಇದು ಕೆಳಗಡೆ ಏನಿದೆಯಲ್ಲ ಅದನ್ನು ಲ್ಯಾಂಥನಾಯ್ಡ್ಸ್, ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಾಗಾಗಿ ಕರೆಕ್ಟ್ ಆನ್ಸರ್ ಏನು ಅಂದರೆ 1 is the correct answer. Which of the following modern periodic table contains the element that are universally referred as chalcogens, ore forming elements? ಸೊ ನಾವೀಗ ಗ್ರೂಪ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ, ನಾನು ಮುಂಚೆನೇ ಹೇಳ್ದಂಗೆ ಫಸ್ಟ್ ಎಲಿಮೆಂಟ್ ಯಾವುದಿದೆಯಲ್ಲ ಅದನ್ನು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕರಿತೀವಿ. ಗ್ರೂಪ್ 15ನಲ್ಲಿ ನೈಟ್ರೋಜನ್ ಫ್ಯಾಮಿಲಿ ಇದೆ, ಗ್ರೂಪ್ 16ನಲ್ಲಿ ಆಕ್ಸಿಜನ್ ಫ್ಯಾಮಿಲಿ ಇದೆ, ಗ್ರೂಪ್ 17ನಲ್ಲಿ ಹ್ಯಾಲೋಜನ್ ಫ್ಯಾಮಿಲಿ ಇದೆ, ಗ್ರೂಪ್ 11ನಲ್ಲಿ ಕಾಯಿನ್ ಏಜ್ ಮೆಟಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಗ್ರೂಪ್ 16 ಏನಿದೆಯಲ್ಲ ಅದು ಆಕ್ಸಿಜನ್, ಸಲ್ಫರ್, ಸೆಲಿನಿಯಂ, ಟೆಲಿನಿಯಂ, ಪೊಲಿನಿಯಂ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಚಾಲ್ಕೋಜನ್ಸ್ ಅಂತ ಕರಿತೀವಿ. ದ ನೇಮ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ಸ್ ಮೀನಿಂಗ್ ಕಾಪರ್ ಫಾರ್ಮರ್ ಆರ್ ಓರ್ ಫಾರ್ಮರ್. ಹಾಗಾಗಿ ಅದನ್ನು ನಾವು ಚಾಲ್ಕೋಜನ್ಸ್ ಅಂತ ಕರಿತೀವಿ. ಗ್ರೂಪ್ 17 ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ, ಸಾಲ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಗ್ರೂಪ್ 18 ನಾವೇನಂತ ಕರಿತೀವಿ ಅಂತಂದರೆ ನೋಬಲ್ ಗ್ಯಾಸಸ್ ಅಥವಾ ಇನ್ನರ್ಡ್ ಗ್ಯಾಸಸ್ ಅಂತ ಕರಿಸಿ. ಸೊ ನೀವು ಆಕ್ಸಿಜನ್, ಸಲ್ಫರ್, ಸೆಲಿನಿಯಂ, ಟೆಲಿನಿಯಂ ಏನಿದೆಯಲ್ಲ ಅದು ಗ್ರೂಪ್ 16ಗೆ ಬಿಲಾಂಗ್ ಆಗುತ್ತೆ. ಸೊ ಹಾಗಾಗಿ ಚಾಲ್ಕೋಜನ್ಸ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತಂದರೆ ಗ್ರೂಪ್ 16 ಎಲಿಮೆಂಟ್ಸ್ನ ನಾವು ಚಾಲ್ಕೋಜನ್ಸ್ ಅಂತ ಕರಿತೀವಿ. ಟ್ರಾನ್ಸ್ uranium elements are exclusively group of chemical entities in the periodic table which defines the specific category ಅಂತ ಕೇಳ್ತಿದ್ದಾರೆ. Synthetic radioactive elements with a atomic number higher than uranium
elements that transform directly into gaseous gold under intense heat, gaseous non-metal that are lighter than hydrogen, elements discovered exclusively inside transit ಮೆಟರಾಯ್ಡ್ಸ್ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಸೊ ಇಲ್ಲಿ ಏನಿದೆಯಲ್ಲ ಯುರೇನಿಯಂ ಎಲ್ಲಿದೆಯಲ್ಲ ಅದ್ರ ಮುಂದಿನ ಇರೋದಕ್ಕೆಲ್ಲ ನಾವೇನಂತ ಕರಿತೀವಿ, ಟ್ರಾನ್ಸ್ ಯುರೇನಿಯಂ ಅಂತ ಕರಿತೀವಿ. ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂತಂದರೆ ಯುರೇನಿಯಂಗೆ 92 ಇದೆ ಅಟಾಮಿಕ್ ನಂಬರ್, ಅದ್ರ ಮುಂದಿನ ಎಲಿಮೆಂಟ್ಸು ಅಪ್ ಟು 118 ಏನಿದೆಯಲ್ಲ ಎಲ್ಲನೂ ನಾವೇನಂತ ಕರಿತೀವಿ, ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂತ ಕರಿತೀವಿ. ಆಲ್ ಆಫ್ ದಮ್ ಆರ್ ಸಿಂಥೆಟಿಕ್ ಇನ್ ನೇಚರ್, ದೇ ಆರ್ ರೇಡಿಯೋ ಆಕ್ಟಿವ್ ಇನ್ ನೇಚರ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ದ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 92. ಸೊ ಇದೆಲ್ಲ ಸಿಂಥೆಟಿಕ್ಕು, ಮ್ಯಾನ್ ಮೇಡು, ಲ್ಯಾಬಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಅಂಥ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ, ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. Why are the elements belong to group 1? Lithium, sodium, potassium collectively designated as alkali metals. ನಾನು ನಿಮಗೆ ಹೇಳ್ದಂಗೆ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಎರಡು ಗ್ರೂಪ್ ಬರುತ್ತೆ, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ಗ್ರೂಪ್ 1ಗೆ ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಗ್ರೂಪ್ 2ಗೆ ನಾವೇನು ಮಾಡ್ತೀವಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಯಾಕೆ ಗ್ರೂಪ್ 1ನ ನಾವು ಆಲ್ಕಲಿ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಯಾಕೆ ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ ಅಂದರೆ ದೇ ಬರ್ನ್ ಇನ್ ಏರ್ ಟು ಫಾರ್ಮ್ ಹೈಲಿ acidic corrosive gases. They react vigorously with water to generate hydrogen gas and form a strong basic alkali hydroxide. They found heavily dissolved in toxic volcanic oil fields. They completely lack valence electrons in their outermost shell and orbit ಅಂತ ಹೇಳ್ತಿದ್ದಾರೆ. ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದೇ ಕಂಪ್ಲೀಟ್ಲಿ ಲ್ಯಾಕ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದೇರ್ ಔಟರ್ಮೋಸ್ಟ್ ಆರ್ಬಿಟಲ್, ಅದು ಗ್ರೂಪ್ 18ಗೆ ಸರಿ ಹೋಗುತ್ತೆ. ಸೊ ಗ್ರೂಪ್ ಇದು ಆಲ್ಕಲಿ ಮೆಟಲ್ಸ್ ಅಂದರೆ ದೇ ಆರ್ ಆಲ್ಕಲೈನ್ ಇನ್ ನೇಚರ್. ಸೊ ದೇ ಆರ್ ಗೋಯಿಂಗ್ ಟು ಗಿವ್ ದಿ ಸ್ಟ್ರಾಂಗ್ ಆಲ್ಕಲಿ ವೆನ್ ದೇ ಡಿಸಾಲ್ವ್ಡ್ ಇನ್ ವಾಟರ್, ದೇ ಗೋಯಿಂಗ್ ಟು ಗಿವ್ ದ ಸ್ಟ್ರಾಂಗ್ alkaline hydroxide. That's why group 1 elements are called as alkali metals. When metals like sodium or potassium dropped into water, they undergo a intense exothermic reaction, liberating a huge amount of energy, and along with that they're going to form liberation of hydrogen will be taken through the hissing sound. We can hear that. Along with that there will be a formation of sodium hydroxide or potassium hydroxide, which are highly strongly alkali in nature. That's why they are called as alkali metals ಅಂತ ನಾವು ಅದನ್ನು ಕರೆದ್ವಿ. ಅದೇ ಥರ ಈಗ ಹಿಸ್ಟ್ರಿ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ತೊಗೊಂಡ್ರೆ ಲಾ ಆಫ್ ಆಕ್ಟಿವ್ಸ್ ಅಂತ ಕರಿತೀವಿ, ವಿಚ್ ವಾಸ್ ಗಿವನ್ ಬೈ ನ್ಯೂಲ್ಯಾಂಡ್ ಇನ್ 1865. ವಾಟ್ ಈಸ್ ಅ ಮೇಜರ್ ಸ್ಟ್ರಕ್ಚರಲ್ ಫ್ಲೋ ಆರ್ ಲಿಮಿಟೇಷನ್ ದಟ್ ಕಾಸ್ಡ್ ದಿ ಸೈಂಟಿಫಿಕ್ ಕಮ್ಯುನಿಟಿ ಟು ರಿಜೆಕ್ಟ್ ದಿಸ್ ಅರ್ಲಿ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಮಾಡಿದಾಗ ನಾನು ಹೇಳ್ದಂಗೆ ಇಟ್ ಟುಕ್ ಮೋರ್ ದ್ಯಾನ್ 200 years ಅಂತ. ಸೊ ಈ ಲಾ ಆಫ್ ಆಕ್ಟಿವ್ಸ್ ಏನು ಹೇಳ್ತವೆ ಅಂತಂದರೆ, some elements with certain intervals of time, if they repeated after 8th element, they're going to have the same property ಅಂತ ಹೇಳಿದ್ವಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಈಗ ಲಿಥಿಯಮ್ಗೆ ಮತ್ತು ಸೋಡಿಯಂಗೆ 8 ಎಲಿಮೆಂಟ್ಸು ಡಿಫ್ರೆಂಟ್ ಇದೆ. ಸೊ ಲಿಥಿಯಮು, ಸೋಡಿಯಮು, ಪೊಟ್ಯಾಷಿಯಮು ಫಾಲೋ ಮಾಡ್ತವೆ. ಸೊ ಆಫ್ಟರ್ ದಿ 8th ಎಲಿಮೆಂಟ್ ಏನು ಬಂತು ಲಿಥಿಯಮ್ಗೆ, ಆಫ್ಟರ್ ದಿ 8th ಎಲಿಮೆಂಟ್ ಏನು ಬಂತು ಸೋಡಿಯಂ ಬಂತು. ಸೋಡಿಯಂಗೆ 8th ಎಲಿಮೆಂಟ್ ಏನು ಬಂತು ಪೊಟ್ಯಾಷಿಯಂ ಬಂತು. ಲಿಥಿಯಮು, ಸೋಡಿಯಮು, ಪೊಟ್ಯಾಷಿಯಂ ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ properties, physical and chemical properties. That's why they are arranged in an order, arranged in the same group ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಲಾ ಆಫ್ ಆಕ್ಟಿವ್ಸ್ ಅಂತ ಕರಿತೀವಿ. ಬಟ್ ವೈ ಇಟ್ ವಾಸ್ ಫೇಲ್ ಅಂದರೆ, ವಾಟ್ ಈಸ್ ದ ಲಿಮಿಟೇಷನ್ ಅಂದರೆ, ದಿಸ್ ವಾಸ್ ಫಾಲೋಡ್ ಅಪ್ ಟು 20, ಅಟಾಮಿಕ್ ನಂಬರ್ 20 ಅಪ್ ಟು ಕ್ಯಾಲ್ಶಿಯಂ ಇದು ಫಾಲೋ ಆಯಿತು. ಅದಾದಮೇಲೆ ಇದು ಫಾಲೋ ಆಗಲಿಲ್ಲ. ನ್ಯೂಲ್ಯಾಂಡ್ ನೋಟಿಸ್ ದಟ್ ಇಫ್ ದ ಎಲಿಮೆಂಟ್ಸ್ ವರ್ ಸಾರ್ಟೆಡ್ ಬೈ ಮಾಸ್, every 8th element shared triads mimicking the actives in music. However, the pattern broke down completely after calcium. Once the transition metals arrived, the interval between the similar elements shifted, making this law invalid for heavier metals. So hangagi the law of repeating properties every 8th element was applicable up to calcium, up to atomic number 20. So that will be the answer. ಅದೇ ಥರ ಮೆಂಡಲೀವ್ಸ್ ಏನು, ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಏನು ಕರಿತೀವಿ, ಅವನು 1869 ಪಿರಿಯಾಡಿಕ್ ಟೇಬಲ್ ಕೊಟ್ಟ. ವಾಸ್ ಹೈಲಿ ಪ್ರೈಸ್ಡ್ ಬಿಕಾಸ್ ಹಿ ಲೆಫ್ಟ್ ಡೆಲಿಬ್ರೇಟ್ ಗ್ಯಾಪ್ಸ್ ಫಾರ್ undiscovered elements, which element was later discovered that perfectly matched the properties of the placeholder he named as Eka ಅಲ್ಯೂಮಿನಿಯಂ. ಸೊ ಅವ್ರೇನು ಮಾಡ್ದ, ಇಷ್ಟೊಂದು ಗ್ಯಾಪ್ಗಳನ್ನ ಕೊಟ್ಟಿದ್ದ, ಯಾವುದು ಉಳಿದಿತ್ತಲ್ಲ ಅದನ್ನು, ಅಲ್ಯೂಮಿನಿಯಂ ಆದಮೇಲೆ ಯಾವ್ದು ಬಂದಿತ್ತಲ್ಲ ಅದನ್ನು ಅವರು ಖಾಲಿ ಬಿಟ್ಟಿದ್ರು. ಸೊ ಮೆಂಡಲೀವ್ ಬ್ರಿಲಿಯಂಟ್ಲಿ ಪ್ರಿಡಿಕ್ಟೆಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎಲಿಮೆಂಟ್ಸ್ ಬಿಫೋರ್ ದೇ ವರ್
seen. He named the three specific placeholders: boron, aluminum, silicon ಅಂತ ಕರೆದ್ರು. When these elements were later discovered in nature, they matched its production almostly perfectly. ಬೋರಾನ್ ಆದಮೇಲೆ ಸ್ಕ್ಯಾಂಡಿಯಂ, ಅಲ್ಯೂಮಿನಿಯಂ ಆದಮೇಲೆ boron will become scandium, aluminum will become gallium, ಸಿಲಿಕಾನ್ ವಿಲ್ ಬಿಕಮ್ ಜರ್ಮೇನಿಯಂ. ಸಿಲಿಕಾನ್ ಆದಮೇಲೆ ಗ್ಯಾಪ್ ಬಿಟ್ಟಿದ್ದ. ಸಿಲಿಕಾನ್ ಆದಮೇಲೆ ಅವ್ರು ಏನು ಹೇಳಿದ್ರು, ಇನ್ನೊಂದು ಯಾವುದೋ ಗ್ಯಾಪ್ ಇದೆ, ಅದಕ್ಕೆ ನಾನು ಸಿಲಿಕಾನ್ ಅಂತ ಹೇಳ್ತೀನಿ. ಸಿಲಿಕಾನ್ ಆದಮೇಲೆ ಬಂದಿದ್ದಕ್ಕೆ ಲೇಟರ್ ವಿ ಕೇಮ್ ಟು ನೋ ದಟ್ ಇಟ್ ವಾಸ್ ಜರ್ಮೇನಿಯಂ. ಅವರು ಮಧ್ಯದಲ್ಲಿ ಗ್ಯಾಪ್ನ ಕೊಟ್ಟಿದ್ದ. ಸೊ ಅವ್ರು ಏನು ಕೇಳ್ತಿದ್ದಾರೆ, ಅಲ್ಯೂಮಿನಿಯಂ ಕೇಳ್ತಾ ಇದ್ದಾರೆ. ಅಲ್ಯೂಮಿನಿಯಂ ಅಂದರೆ ಗೆಲಿನಿಯಂ ಇಸ್ ದಿ ಆನ್ಸರ್. ಅದೇ ಥರ ನಾವು ಟ್ರಯಾಡ್ಸ್ ಅಂತ ಕರಿತೀವಿ. ಜಾನ್ Wolfgang Dobroin classified the elements with a similar chemical properties into cluster into three. They are called as triad. In the standard Dobroin triads containing a lithium and sodium, potassium, their typical atomic mass of sodium ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದಿ ಡಾಬ್ರಿಯರ್ಸ್ ಲಾ ಆಫ್ ಆಕ್ಟಿವ್ಸ್ ಅಲ್ಲಿ ಏನು ಹೇಳ್ತೀವಿ ಅಂದರೆ ಅಂದರೆ 3 ಎಲಿಮೆಂಟ್ನ ತಗೊಳ್ತಾನೆ ಅವನು, ವಿಚ್ ಆರ್ ಅರೇಂಜ್ಡ್ ವಿತ್ ದೇರ್ ಅಟಾಮಿಕ್ ನಂಬರ್. ಸೊ ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಅವೆರಡು ತೊಗೊಂಡು ಅವೆರಡರದ್ದು ಮಾಸ್ ಏನು ಬರ್ತಾರೆ, ದಟ್ ಇಫ್ ಯು ಡಿವೈಡ್ ಬೈ 2 ಯು ಆರ್ ಗೋಯಿಂಗ್ ಟು ಗೆಟ್ ದಿ ಮಾಸ್ ಆಫ್ ದಿ ಮಿಡ್ಲ್ ಒನ್ ಅಂತ ಹೇಳಿ 3 ಎಲಿಮೆಂಟು ಒಂದೊಂದು ಗ್ರೂಪ್ನ ಅವನು ಮಾಡಿರ್ತಾನೆ. According to Dobroin's law of triads, when elements are arranged in the increasing order of their atomic masses, atomic mass of the middle element is roughly the arithmetic mean average of the atomic masses of the 2 other elements. For example, ಸೋಡಿಯಮು ಮತ್ತು ಪೊಟ್ಯಾಷಿಯಮು ಲಿಥಿಯಂನ ಕನ್ಸಿಡರ್ ಮಾಡಿದ್ರೆ, ಸೊ ಫಸ್ಟು ಲಿಥಿಯಂ ಬರುತ್ತೆ, ಆಮೇಲೆ ಸೋಡಿಯಂ ಬರುತ್ತೆ, ಆಮೇಲೆ ಪೊಟ್ಯಾಷಿಯಂ ಬರುತ್ತೆ. ಲಿಥಿಯಮು ಮತ್ತು ಪೊಟ್ಯಾಷಿಯಮ್ದು ಅಟಾಮಿಕ್ ಮಾಸ್ಗಳನ್ನ ತೊಗೊಂಡು ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಬರಬೇಕು. ಅಟಾಮಿಕ್ ಮಾಸ್ ಆಫ್ ಲಿಥಿಯಂ 7 ಇದೆ, ಪೊಟ್ಯಾಷಿಯಂ 39 ಇದೆ. ಎರಡು ಆ್ಯಡ್ ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೇನಾಯಿತು, 23 ಬಂತು. ಸೊ ಹಾಗಾಗಿ 23 ಇಸ್ ದಿ ಆನ್ಸರ್. The liquid elements which are extremely rare in periodic table at a standard room temperature, which pair elements consist of only the metal that exist as a liquid under standard conditions. ಸೊ ನಿಮಗೆ ಪಿರಿಯಾಡಿಕ್ ಟೇಬಲ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಮೆಟಲ್ ಮತ್ತು ಇನ್ನೊಂದು ನಾನ್ ಮೆಟಲ್ ಎಲಿಮೆಂಟ್ಸ್ ಇದೆ, ವಿಚ್ ಆರ್ ಲಿಕ್ವಿಡ್ ಇನ್ ದೇರ್ ಫಿಸಿಕಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಮರ್ಕ್ಯುರಿ ಇಸ್ ದ ಹೆವಿ ಮೆಟಲ್ ಲಿಕ್ವಿಡ್, ಬ್ರೋಮಿನ್ ಇಸ್ ಎ ನಾನ್ ಮೆಟಲ್, ಅದು ವಿಚ್ ಇಸ್ ಲೈಕ್ ಎ ಗೆಲಿನಿಯಂ, ಸೀಸಿಯಮ್ ಆಲ್ಸೋ. ಇದಲ್ದಲೇ ಗೆಲಿನಿಯಂ ಸೀಸಿಯಮು ಇದೆ, ಬಟ್ ದೇ ಆರ್ ನಾಟ್ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್. ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೀಸಿಯಮು ಕೊಟ್ಟಿದ್ದಾರೆ. ಸೀಸಿಯಮು ನಿಮ್ಗೆ ಏನಾಗುತ್ತೆ, ದೇ ಆರ್ ಲಿಕ್ವಿಡ್ ನಾಟ್ ಅಟ್ 25 ಡಿಗ್ರಿ, ಬಟ್ ದೇ ಆರ್ ಲಿಕ್ವಿಡ್ ಹೈಯರ್, ಸ್ವಲ್ಪ ಒಂದು 28-29ಕ್ಕೆ ಲಿಕ್ವಿಡ್ ಆಗ್ತವೆ. ಗ್ಯಾಲಿನಿಯಮು ಇದೆ, ಅದೇ ಥರ ಏನಾಗುತ್ತೆ, ದೇ ಆರ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಹೈಯರ್ ದ್ಯಾನ್ 25 ಡಿಗ್ರಿ ಸೆಂಟಿಗ್ರೇಡ್. ಬಟ್ ಇಲ್ಲಿ 25 ಡಿಗ್ರಿ ಸೆಂಟಿಗ್ರೇಡ್ ಕೇಳ್ತಿದ್ದಾರೆ. 25 ಡಿಗ್ರಿನಲ್ಲಿ ಬ್ರೋಮಿನ್ ವಿಚ್ ಇಸ್ ಎ ನಾನ್ ಲಿಕ್ವಿಡ್, ಅದೇ ಥರ ಮರ್ಕ್ಯುರಿ ವಿಚ್ ಇಸ್ ಎ ಮೆಟಲ್ ವಿಚ್ ಇಸ್ ಎ ಲಿಕ್ವಿಡ್. ದೀಸ್ 2 ಆರ್ ಮೆಟಲ್ಸ್. ಹಂಗಾಗಿ ಬ್ರೋಮಿನ್ ಆ್ಯಂಡ್ ಮರ್ಕ್ಯುರಿ ಇಸ್ ದಿ ಆನ್ಸರ್. In the nomenclature of super heavy elements, which are official IUPAC systematic name for undiscovered newly synthesized element with atomic number 119 ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಟ್ರಾನ್ಸ್ ಯುರೇನಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಆಕ್ಟಿನೈಡ್ಸ್ ಅಂತ ಏನು ಕರಿತೀವಲ್ಲ, ಅದು ಮೆಜಾರಿಟಿ ಆಫ್ ದೆಮ್ ಆರ್ ರೇಡಿಯೋ ಆ್ಯಕ್ಟಿವ್ ಇನ್ ನೇಚರ್ ಆ್ಯಂಡ್ ದೇ ಆರ್ ಸಿಂಥೆಟಿಕಲಿ ಪ್ರಿಪೇರ್ಡ್. ಸೊ ಈಗ ರೀಸೆಂಟಾಗಿ ಅವಕ್ಕೆ ನೇಮ್ ಮಾಡಬೇಕಾದ್ರೆ 1 ಇತ್ತು ಅಂದರೆ ಯೂನ್ ಅಂತ ಹೇಳ್ತಾರೆ, ಅದೇ ಥರ 0 ಇತ್ತು ಅಂದರೆ ನಿಲ್ ಅಂತ ಹೇಳ್ತಾರೆ, 4 ಇತ್ತು ಅಂದರೆ ಕ್ವಾಡ್ರಿಯಮ್ ಅಂತ ಹೇಳ್ತಾರೆ. ಹಂಗಾಗಿ ಈಗ ಏನಿದೆಯಲ್ಲ 104 ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೂದರ್ಫೋರ್ಡಿಯಮ್ ಅಂತ ಕರೀತಾರೆ, FM ಅಂತ ಕರೀತಾರೆ. IUPAC ನಾಮಂಕ್ಲೇಚರಲ್ಲಿ ಅದಕ್ಕೆ ಯೂನ್, ನಿಲ್, ಕ್ವಾಡಿಯಮ್ ಅಂತ ಹೇಳಿದ್ರು. UN ರೆಪ್ರೆಸೆಂಟ್ 1, ನಿಲ್ ರೆಪ್ರೆಸೆಂಟ್ 0, ಕ್ವಾಡಿಯಮ್ ರೆಪ್ರೆಸೆಂಟ್ 4. ಅದೇ ಥರ ಇವರು ಏನು ಕೇಳ್ತಿದ್ದಾರೆ, 119ನ ಕೇಳ್ತಿದ್ದಾರೆ. 1ಗೆ ಯೂನ್ ಅಂತ ಹೇಳ್ತೀವಿ, ಇನ್ನೊಂದು 1ಗೂ ಅಂತ ಹೇಳ್ತೀವಿ. 9ಗಾದರೆ ENN ಯೂಸ್ ಮಾಡ್ತೀವಿ. ಹಂಗಾಗಿ ಅದಕ್ಕೆ ಏನಾಗುತ್ತೆ ಅಂದರೆ ಯೂಮ್ ಆಗಬೇಕು, ಅಥವಾ UUE ಅಂತ ನಾವು 3 ಲೆಟ್ರಲ್ಲಿ ಹೇಳ್ತೀವಿ. ಹಂಗಾಗಿ ನಾವು 119 ಇರೋದನ್ನು UUE ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿಯಾದಂಥ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಸೊ ವೆರಿ ಬೇಸಿಕ್ ಇರುತ್ತೆ. ನಾವು ಪಿರಿಯಾಡಿಕ್ ಟೇಬಲ್ನ ನೋಡ್ತಿರ್ತೀವಿ. ನೀವು ಕೆಮಿಸ್ಟ್ರಿ ಓದಿರೋರು, ಸೈನ್ಸ್ ಹುಡುಗರಾಯಿತು ಅಂತಂದರೆ ಇಂಪಾರ್ಟೆನ್ಸ್ ಆಫ್ ಪಿರಿಯಾಡಿಕ್ ಟೇಬಲ್ ನಿಮಗೆ ಗೊತ್ತಿರುತ್ತೆ. ಬಟ್ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನು ಹೇಗೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಹಂಗಾಗಿ ನಾನು ಇದನ್ನು ವಿಡಿಯೋ ಮಾಡಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದಷ್ಟು
ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್ ನಾನು ಏನು ಮಾಡ್ತಾ ಹೋಗ್ತೀನಿ, ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಅಗೇನ್ ರಿಲೇಟೆಡ್ ಟು ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕ್ವಶನ್ ಮೀ ಇನ್ ದಿಸ್, ಯು ಕ್ಯಾನ್ ಆಸ್ಕ್ ಮೀ ದಿ ಕ್ವಶನ್ಸ್ ಆರ್ ಯು ಕ್ಯಾನ್ ಕಾಮೆಂಟ್ ಇನ್ ದಿ ಕಾಮೆಂಟ್ ಸೆಕ್ಷನ್. Subscribe, share, comment. Please like, comment and share. All the best. Good luck. Thank you.